ಒಂದು ಚಿಕ್ಕ ತಪ್ಪಿನಿಂದ ಹುಡುಗನ ಜೀವನವೇ ಬದಲಾಗಿತು. ಆದರೆ ಆ ತಪ್ಪು ಅವನನ್ನು ಒಳ್ಳೆಯ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡಿದುದು ಹೇಗೆ ಗೊತ್ತಾ? ತಪ್ಪಿನಿಂದ ಕಲಿತ ಪಾಠ. ಒಂದು ಹಳ್ಳಿಯಲ್ಲಿ ಅಜ್ಜಿ ಮತ್ತು ಅವಳ ಮೊಮ್ಮಗ ಕಿಟ್ಟು ವಾಸ ಮಾಡುತ್ತಿದ್ದರು. ಅವರ ಮನೆ ಹಸಿರು ಹೊಲಗಳ ಹತ್ತಿರ ಇತ್ತು. ಅವರ ಬಳಿ ಬಿಳಿ ಕುರಿಗಳು ಇದ್ದವು. ಅವರ ಮನೆ ಚಿಕ್ಕದಾಗಿತ್ತು. ಕಿಟ್ಟು ಒಳ್ಳೆಯ ಹುಡುಗ, ಆದರೆ ಅವನು ತುಂಬಾ ಸೋಮಾರಿ. ಪ್ರತಿದಿನ ಬೆಳಿಗ್ಗೆ ಅಜ್ಜಿ ಬೇಗ ಎದ್ದು ಕೆಲಸ ಮಾಡುತ್ತಿದ್ದರು. ಕಸ ಗುಡಿಸುತ್ತಿದ್ದರು, ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಆದರೆ ಕಿಟ್ಟು ಮಲಗಿಯೇ ಇರುತ್ತಿದ್ದನು. ಕಿಟ್ಟು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದನು, ಆದರೆ ಸಂಘ ಕೆಲಸ ಮಾಡಲು ಅವನಿಗೆ ಇಷ್ಟ ಇರಲಿಲ್ಲ. ಒಂದು ದಿನ ಅಜ್ಜಿ ಹೇಳಿದರು, ಕುರಿಗಳನ್ನು ಮೈದಾನಕ್ಕೆ ಕರೆದುಕೊಂಡು ಹೋಗು. ಕಿಟ್ಟು ಕುರಿಗಳನ್ನು ಕರೆದುಕೊಂಡು ಹೋದನು. ಅವನು ಒಂದು ಮರದ ಕೆಳಗೆ ಕುಳಿತು ಮಲಗಿಬಿಟ್ಟನು. ಅವನು ಎದ್ದಾಗ ಸಾಯಂಕಾಲವಾಗಿತ್ತು. ಕುರಿಗಳು ಎಲ್ಲೆಲ್ಲೋ ಹೋಗಿದ್ದವು. ಅದರಲ್ಲೊಂದು ಚಿಕ್ಕ ಕುರಿ ಕಾಣಿಸಲಿಲ್ಲ. ಕಿಟ್ಟುಗೆ ಭಯವಾಯಿತು. ಅವನು ಹುಡುಕಲು ಆರಂಭಿಸಿದನು. ಆ ಸಮಯದಲ್ಲಿ ಅವನು ಒಂದು ಹೊಸ ವಿಷಯ ಕಲಿತನು. ಅದು ಜವಾಬ್ದಾರಿ. ಅವನಿಗೆ ನೆನಪಾಯಿತು, ಆ ಚಿಕ್ಕ ಕುರಿಗೆ ಹಳೆಯ ಮರದ ಹತ್ತಿರ ಇರುವ ಹಸಿರು ಗಿಡಗಳು ಇಷ್ಟ. ಅಲ್ಲಿ ಕುರಿ ಒಂದು ಗುಂಡಿಯಲ್ಲಿ ಸಿಕ್ಕಿಕೊಂಡಿತ್ತು. ಕಿಟ್ಟು ಅದನ್ನು ನಿಧಾನವಾಗಿ ಎತ್ತಿಕೊಂಡನು. ಕಿಟ್ಟುಗೆ ಸಂತೋಷ ಆಯಿತು. ಆ ಸಂಜೆ ಅವರು ಮನೆಗೆ ಹೋದರು. ಮುಂದಿನ ದಿನ ಕಿಟ್ಟು ಬೇಗ ಎದ್ದನು. ಅವನು ಅಜ್ಜಿಗೆ ಸಹಾಯ ಮಾಡಿದನು, ನೀರು ತಂದುಕೊಟ್ಟನು. ದಿನಗಳು ಕಳೆದವು. ಹಿಂದೆ ಮಲಗುತ್ತಿದ್ದ ಹುಡುಗ ಈಗ ಬೇಗ ಎದ್ದು ಕೆಲಸ ಮಾಡುತ್ತಿದ್ದನು. ಅವನು ಒಂದು ವಿಷಯ ತಿಳಿದುಕೊಂಡನು, ದೊಡ್ಡ ಕೆಲಸಗಳು ಸಣ್ಣ ಕೆಲಸಗಳಿಂದ ಆರಂಭವಾಗುತ್ತವೆ. ಅಜ್ಜಿ ಸಂತೋಷಪಟ್ಟರು. ಕಿಟ್ಟು ಕೂಡ ಸಂತೋಷವಾಗಿದ್ದನು. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿತೆವು? ಆಲಸ್ಯವನ್ನು ಬಿಡಿ, ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಯಶಸ್ಸು ಬರುತ್ತದೆ.